ಕೋವಿಡ್ ಸಮಯದಲ್ಲೂ ಕೂಡ ಜನ ಎಷ್ಟು ಎದುರಿದಿರೋ ಇಲ್ಲೋ ಒಂದು ನ್ಯೂಸ್ ಇಂಗ್ಲೆಂಡಿಂದ ಬಂದಿದೆ. ಕೋವಿಶೀಲ್ಡ್ ವ್ಯಾಕ್ಸಿನ್ನ ತಯಾರು ಮಾಡಿದಂಥ ಕಂಪನಿ ಇವತ್ತು ಅವ್ರು ಒಪ್ಕೊಂಡಿದ್ದಾರೆ, ಹೌದು ನಮ್ಮ ಡ್ರಗ್ಗಿಗೆ ಸೈಡ್ ಎಫೆಕ್ಟ್ ಇದೆ ಅಂತ. ಆ್ಯಂಡ್ ಇದು ಕೂಡ ಪ್ರೂವ್ಡ್. 10 ಲಕ್ಷದಲ್ಲಿ 6-7 ಜನ ಅಂದರೆ 0.0024 ಆ ಮಟ್ಟದಲ್ಲಿ ರಿಯಾಕ್ಷನ್ ಆಗಿದೆ. ಈ ರೀತಿಯ ಸೈಡ್ ಎಫೆಕ್ಟ್ಸ್ನ ನಾವು ಇದರ ಸೈಡ್ ಎಫೆಕ್ಟ್ ಅಂತೀವಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಎಲ್ಲರಿಗೂ ಒಂದು ಆತಂಕ. ಕೋವಿಡ್ ಸಮಯದಲ್ಲೂ ಕೂಡ ಜನ ಎಷ್ಟು ಎದುರಿದಿರೋ ಇಲ್ಲೋ ಒಂದು ನ್ಯೂಸ್ ಇಂಗ್ಲೆಂಡಿಂದ ಬಂದಿದೆ. ಆಸ್ಟ್ರಾಜೆನಿಕಾ ಕಂಪನಿ ಕೋವಿಶೀಲ್ಡ್ ವ್ಯಾಕ್ಸಿನ್ನ ತಯಾರು ಮಾಡಿದಂಥ ಕಂಪನಿ 53 ಜನ ಗ್ರಾಹಕರು ಅವ್ರ ಮೇಲೆ ಕೇಸ್ ಹಾಕಿದರು. ಆ ಕೇಸ್ ನಡೀತಾ ಇವತ್ತು ಅವ್ರು ಒಪ್ಕೊಂಡಿದ್ದಾರೆ, ಹೌದು ನಮ್ಮ ಡ್ರಗ್ಗಿಗೆ ಸೈಡ್ ಎಫೆಕ್ಟ್ ಇದೆ ಅಂತ. ನಾನು ಡಾಕ್ಟರ್ ಆಂಜನಪ್ಪ ಅವಲೇ ಹೇಳಿದೆ, ನಾನು ಸರ್ಜನ್ನು. ಅಷ್ಟೇ ಅಲ್ಲ, ನಾನು 3 ಡೋಸ್ ಕೋವಿಶೀಲ್ಡ್ ತೊಗೊಂಡು ನಿಮ್ಮ ಮುಂದೆ ಧೈರ್ಯವಾಗಿ ಕೂತಿರೋನು. ಇವತ್ತು ನಮ್ಮ ನೆಚ್ಚಿನ ಚಾನಲ್ ಸ್ಪೀಡ್ ಪ್ಲಸ್ ಕರ್ನಾಟಕ ಮುಖಾಂತರ ನಿಮಗೆ ಒಂದು ಸಂದೇಶ. ದಯವಿಟ್ಟು ಹೆದರಬೇಡಿ. ಯಾಕಂದರೆ ಯಾವುದೇ ಒಂದು ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಇಷ್ಟು ದಿನ ಯಾಕೆ ಹೇಳಲಿಲ್ಲ ಡಾಕ್ಟ್ರೆ? ಆ್ಯಂಡ್ ಈ ಸೈಡ್ ಎಫೆಕ್ಟ್ ಏನು ಅಂತ ಮೊದಲು ನಿಮ್ಗೆ ಹೇಳ್ಬಿಡ್ತೀನಿ, ಯಾವಾಗ ಆಯಿತು ಅಂತ ಹೇಳ್ತೀನಿ. ಕೋವಿಶೀಲ್ಡ್ 3 ಡೋಸ್ ತೊಗೊಂಡಿರೋದು, 2 ಡೋಸಿಗೆ ಮಧ್ಯೆ ಗ್ಯಾಪ್ ಇತ್ತು, ಅದು ಸ್ವಲ್ಪ ಚೇಂಜ್ ಆಯಿತು. ಈ ಸೈಡ್ ಎಫೆಕ್ಟ್ ಅಂದರೆ ಯಾವುದೇ ಒಂದು ಅಲೋಪತಿ ಡ್ರಗ್, ಇದು ಒಂದು ಸೊಲ್ಯೂಷನ್, ಬಯೋಲಾಜಿಕಲ್ ಸೊಲ್ಯೂಷನ್ ಅಂತೀವಿ. ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನು ಬಯೋಲಾಜಿಕಲ್ ಸೊಲ್ಯೂಷನ್ ಅಂತೀವಿ. ಇದರೊಳಗೆ ಏನಿರುತ್ತೆ ಅಂದರೆ ಇಟ್ಸ್ ಎ ಕಿಲ್ಡ್ ವೈರಸ್, RNA ವೈರಸ್ದು. ಅದು ಸ್ಪೈಕ್ ಆಂಟಿಜನ್ ಯೂಸ್ ಮಾಡಿರ್ತಾರೆ ಕೋವಿಶೀಲ್ಡಲ್ಲಿ. ಸೊ ಇದರಿಂದ ಏನು ಸೈಡ್ ಎಫೆಕ್ಟ್ ಆಯಿತು, ಯಾವಾಗ ಆಯಿತು ಅಂದರೆ ವೆರಿ ಸರಳ. ಯಾವುದೇ ಒಂದು ವ್ಯಾಕ್ಸಿನ್ಗೆ ಡ್ರಗ್ಗಿಗೆ ಇಮ್ಮಿಡಿಯೇಟ್ ಸೈಡ್ ಎಫೆಕ್ಟ್ ಅಂದರೆ ಇಂಜೆಕ್ಷನ್ ಆಗಿದಾಗ ಪೇಯ್ನ್ ಆಗುತ್ತಲ್ಲ, ಅದೇ ಸೈಡ್ ಎಫೆಕ್ಟ್. ಇಚ್ಚಿಂಗ್ ಆಗುತ್ತಲ್ಲ. ಇನ್ನೊಂದು ಡಿಲೈಡ್ ಸೈಡ್ ಎಫೆಕ್ಟು. ಎಲ್ಲಿವರೆಗೂ ನಾವು ಡಿಲೈಡ್ ಸೈಡ್ ಎಫೆಕ್ಟ್ನ ಅಕ್ಸೆಪ್ಟ್ ಮಾಡೋದು ಅಂದರೆ 6 ತಿಂಗಳವರೆಗೂ ಮ್ಯಾಕ್ಸಿಮಮ್. ಬಟ್ ಇವತ್ತು ನಾವು ವ್ಯಾಕ್ಸಿನ್ ತೊಗೊಂಡು 2.5 ವರ್ಷದ ಮೇಲಾಗೋಗಿದೆ. ನಿಮ್ಗೇನಾದರೂ ರಿಯಾಕ್ಷನ್ ಆಗಿದರೆ ಆ ಸಮಯದಲ್ಲಿ ಆಗಿರುತ್ತೆ. ಆ್ಯಂಡ್ ಇದು ಕೂಡ ಪ್ರೂವ್ಡ್. 10 ಲಕ್ಷದಲ್ಲಿ 6-7 ಜನ ಅಂದರೆ 0.0024 ಆ ಮಟ್ಟದಲ್ಲಿ ರಿಯಾಕ್ಷನ್ ಆಗಿದೆ. ಇವತ್ತು ಯಾಕೆ ಭಯ ಪಡ್ತೀರಂದರೆ ಭಯ ಪಡೋಂಗಿಲ್ಲ. ಯಾಕಂದರೆ ಇವತ್ತು ಆ ರಿಯಾಕ್ಷನ್ ಆಗಲ್ಲ. ಯಾಕಂದರೆ ವ್ಯಾಕ್ಸಿನ್ ತೊಗೊಂಡು 3 ವರ್ಷ ಆಗೋಯ್ತು. ಇದು ಫಸ್ಟ್ ಪಾಯಿಂಟು ಕ್ಲಾರಿಫೈ ಮಾಡಿಬಿಟ್ಟಿದ್ದೀನಿ. ಸೊ ಅದು ಆಗಿರೋದು ಅವಾಗೆ. ಬಟ್ ಅವಾಗ ಕೇಸ್ ಹಾಕಿದ್ದಕ್ಕೆ ಇವತ್ತು ಜಡ್ಜ್ಮೆಂಟ್ ಬಂದಿದೆ. ಇಷ್ಟು, ಇದು ಒಂದು ವೆರಿ ಕ್ಲಿಯರ್. ಆಗಲೂ ಕೂಡ ಏನು ರೀ ಡಾಕ್ಟ್ರೆ ಕಾಂಪ್ಲಿಕೇಶನ್ ಅಂದರೆ ಇಂಟ್ರಾವ್ಯಾಸ್ಕ್ಯುಲರ್ ಕ್ಲಾಟಿಂಗ್ ಅಂದರೆ ಬ್ಲಡ್ ರಕ್ತನಾಳದಲ್ಲಿ ಕ್ಲಾಟ್ ಆಯಿತು. ಅದನ್ನು ನಮ್ಮ ಭಾಷೆಯಲ್ಲಿ TTS ಸಿಂಡ್ರೋಮ್ ಅಂತೀವಿ. ಥ್ರಾಂಬಸ್ ಅಂದರೆ ಕ್ಲಾಟು, ಥ್ರಾಂಬೋಪೀನಿಯಾ ಅಂದರೆ ನಿಮ್ಮ ಬಿಳಿ ರಕ್ತ ಕಣಗಳಲ್ಲಿ ಪ್ಲೇಟ್ಲೆಟ್ಸು ಕಡಿಮೆ ಆಗೋದು ಸಿಂಡ್ರೋಮ್. ಇದನ್ನು ಹಂಗಂದರೆ ಏನು ರೀ ಡಾಕ್ಟ್ರೆ? ಈಗ ನೋಡಿ, ನಾನು ಬೆರಳು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ರಕ್ತ ಸಪ್ಲೈ ಇದೆ, ಡಿಜಿಟಲ್ ವೆಸಲ್, ಈ ಕಡೆ ಒಂದು ಈ ಕಡೆ ಒಂದು. ಇವೆರಡು ಏನನ್ನ ಬ್ಲಾಕ್ ಆಗಿಬಿಟ್ರೆ 4 ಅವರ್ಸ್ ಆದಮೇಲೆ ನನ್ನ ಬೆರಳು ಸತ್ತೋಗುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಅದೇ ರೀತಿ ಹೃದಯಕ್ಕೆ ಕರೋನರಿ ವೆಸಲ್ ಇರುತ್ತೆ. ಹೃದಯದ ಕರೋನರಿ ವೆಸಲ್ ಬ್ಲಾಕ್ ಆಯಿತು ಅಂದರೆ 5 ನಿಮಿಷಕ್ಕೆ ಮಯೋಕಾರ್ಡಿಯಮ್ ಸ್ಪೆಷಲ್ ಮಸಲ್ ಸತ್ತೋಗುತ್ತೆ. ಅದನ್ನು MI ಅಂತೀವಿ ನಾವು, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ, ಹಾರ್ಟ್ ಅಟ್ಯಾಕ್ ಅಂತೀವಿ. ಅದೇ ಬ್ರೈನ್ಗೆ ಹೋಗೋ ಬ್ಲಡ್ ವೆಸಲ್ಲು ಕೆರೋಟಿಡ್ ಬ್ಲಾಕ್ ಆಯಿತು ಅಂದರೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಈ ಕಿಡ್ನಿಗೆ ಹೋಗೋ ಬ್ಲಡ್ ವೆಸಲ್ ಬ್ಲಾಕ್ ಆದರೆ ರೀನಲ್. ಈ ರೀತಿಯ ಸೈಡ್ ಎಫೆಕ್ಟ್ಸ್ನ ನಾವು ಇದರ ಸೈಡ್ ಎಫೆಕ್ಟ್ ಅಂತೀವಿ. ಇದೆಷ್ಟು ಜನಕ್ಕಾಯಿತು? 10 ಲಕ್ಷದಲ್ಲಿ 6-7 ಜನ. ಸೊ ಇದನ್ನು ನೆನಪಿಡಿ. ಇವತ್ತೇನಾದರೂ ಆಗುತ್ತಾ? ಯಾಕೆ ಇಷ್ಟೊಂದು ಮಾಧ್ಯಮದಲ್ಲಿ ಇಷ್ಟು ಸುದ್ದಿ ಆಗ್ತಾ ಇದೆ, ಜನಗಳು ಯಾಕೆ ಹೆದರ್ಕೊಳ್ತಾ ಇದ್ದಾರೆ ಅಂದರೆ ಇದನ್ನು ಕ್ಲಾರಿಫೈ ಮಾಡಲಿಕ್ಕೆ ನಾನು ಇವತ್ತು ಮಾಧ್ಯಮದಲ್ಲಿ ಕೂತ್ಕೊಂಡು ನಮ್ಮ ಸ್ಪೀಡ್ ಚಾನಲ್ನಿಂದ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಓದ್ಕೊಳ್ಳಿ, ಮರ್ತು ಬಿಡಿ. ನಿಮಗೂ ಆಗಲ್ಲ, ನನಗೂ ಆಗಲ್ಲ. ಇಲ್ಲ ಇದ್ಕಿದ್ದಂಗೆ ಡಾಕ್ಟ್ರೇನೋ ಧೈರ್ಯ ಹೇಳಿದರು, ನಾಳೆ ಬೆಳಗ್ಗೆ ನಿಮ್ಗೇನಾದರೂ ಎದೆ ನೋವು ಬಂದರೆ ದಯವಿಟ್ಟು ಹೆದರ್ಕೋಬೇಡಿ, ನಾನು ವ್ಯಾಕ್ಸಿನ್ ತೊಗೊಂಡಿದ್ದಕ್ಕೆ ಹಿಂಗಾಯಿತು ಅಂತ ಸೀದಾ ಜಯದೇವಿಗೆ ಹೋಗಿ. ಯಾಕೋ ಒಂಥರ ಬಾಯಿ ಸೊಟ್ಟಗೋಗ್ತಾ ಇದೆ, ಸೀದಾ ನ್ಯೂರೋ ಸೆಂಟ್ರಿಗೆ ಹೋಗಿ, ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ. ಯಾಕಂದರೆ ಈ ಹಾರ್ಟ್ ಅಟ್ಯಾಕಿಗೆ, ನಿಮಗೆ ಸ್ಟ್ರೋಕಿಗೆ ನಾನಾ ಕಾರಣಗಳಿರ್ತವೆ. ನೀವು ಅದರಿಂದ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲೋ ಮನಸ್ಸಿನಲ್ಲಿ ತಪ್ಪು ಮಾಡಿದೆ, ನಾನು ವ್ಯಾಕ್ಸಿನ್ ತೊಗೊಂಡೆ ಅದರಿಂದ ಹಿಂಗಾಯಿತು ಅನ್ನೋದನ್ನು ಮರೆತುಬಿಟ್ಟು ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಇದು ಭಾಳ ಸರಳ ಸಂದೇಶ.
ಸೊ ಇವತ್ತು ಎಲ್ಲ ಕಡೆ ಆ ಜನಗಳ ಆತಂಕ ಇರೋದ್ರಿಂದ ಐ ಆಮ್ ಎ ಪ್ರೊಫೆಷನಲ್ ಮ್ಯಾನ್. ನನ್ನ ಜವಾಬ್ದಾರಿ, ನನ್ನ ಸಾಮಾಜಿಕ ಜವಾಬ್ದಾರಿ. ನಿಮಗೆ ನಾನು 100 ಜನಕ್ಕೆ ಒಂದು ಟಾಕ್ ಕೊಟ್ಟು ಹೇಳ್ಬೋದು, ಕ್ಲಾಸ್ನ ನನ್ನ ಹುಡುಗರಿಗೆ ಪಾಠ ಮಾಡ್ಬೋದು. ಆದರೆ ಇವತ್ತು ಇಂಥ ಮಾಧ್ಯಮಗಳು ಕೇಳಿದಾಗ ನಾನು ಯಾಕೆ ಒಪ್ಕೊಳ್ತೀನಿ ಅಂದರೆ ಇದು ಭಾಳ ಇಂಪಾರ್ಟೆಂಟು. ನಾನು ಹೇಳುವ ಮಾತು ಇಡೀ ಪ್ರಪಂಚಕ್ಕೆ ತಲುಪಿಸುವ ಕೆಪಾಸಿಟಿ ಇವ್ರಿಗಿರೋದ್ರಿಂದ ನಾನು ಒಪ್ಕೊಂಡು ಇದನ್ನು ಮಾಡಿದ್ದೀನಿ. ಸಾರಿ ಹೇಳಿದ್ರು ಕೂಡ ನಾನು ಹೇಳಿದ್ದೀನಿ, ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ, ಡಾಕ್ಟರ್ ಕೊಟ್ರೇಶ್ ಹೇಳಿದ್ದಾರೆ, ಕೊಟ್ರಪ್ಪನವ್ರು ಹೇಳಿದ್ದಾರೆ, ಯಾರೇ ಡಾಕ್ಟ್ರು ಕ್ವಾಲಿಫೈಡ್ ಡಾಕ್ಟ್ರ್ ಹೇಳ್ತಾರೆ. ಇವತ್ತು ಅನ್ಫಾರ್ಚುನೇಟ್ಲಿ ಒಂದು ಹೊಸ ಯೂನಿವರ್ಸಿಟಿ ಶುರುವಾಗಿದೆ, ವಾಟ್ಸಪ್ ಯೂನಿವರ್ಸಿಟಿ ಅಂತ. ಅದರಲ್ಲಿ ತಪ್ಪು ಮಾಹಿತಿ ಬರ್ತವೆ. ಅನ್ಕ್ವಾಲಿಫೈಡ್ ಪೀಪಲ್ಸ್ ಮಾತಾಡ್ತಾರೆ, ನಿಮ್ಗೆ ಏನೇನೋ ಹೇಳ್ತಾರೆ, ಎದುರಿಸ್ಬಿಡ್ತಾರೆ. ದಯವಿಟ್ಟು ಹೆದರ್ಕೋಬೇಡಿ. ಇದು ಭಾಳ 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 ಸ್ಪಷ್ಟ ಸಂದೇಶ. ವೇಟ್ ಪ್ಲಸ್ ಕರ್ನಾಟಕ.